ಬಾಗಲಕೋಟೆ ಮುಧೋಳ ರೈತರ ಒಂದು ಹೋರಾಟ ಅಂತ್ಯವಾಗಿದೆ. ಏನು ಉಸ್ತುವಾರಿ ಸಚಿವ ಆಗಿರುವಂತಹ ಶಿವಾನಂದ ಪಾಟೀಲ್ ಏನಿದ್ದಾರೆ ಮತ್ತೆ ಅವರ ಜೊತೆಗೆ ಜಿಲ್ಲಾಧಿಕಾರಿಗಳ ಒಂದು ಮಧ್ಯಸ್ಥಿತಿಯಲ್ಲಿ ಈ ಒಂದು ಸಭೆ ಸಫಲವಾಗಿದೆ. ರೈತರು ಈಗ ಸುಮ್ಮನಾಗಿದ್ದಾರೆ. ಆದರೆ ಈ ಒಂದು ಹೋರಾಟದಲ್ಲಿ ದೊಡ್ಡ ಮಟ್ಟದ ನಷ್ಟ ಆಗಿದೆ. ಬಾಗಲಕೋಟೆಯಲ್ಲಿ ಮುಧೋಳ ರೈತರು ಏನು ಹೋರಾಟವನ್ನ ಮಾಡಿದ್ರು, ಅಲ್ಲಿ ಏನು ಬೆಂಕಿಯ ಒಂದು ಅವಘಡ ಆಗಿತ್ತು, ಅದು ಅಂತ್ಯ ಆಗಿದೆ. ಸಕ್ಕರೆ ಸಚಿವ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆಗೆ ಜಿಲ್ಲಾಧಿಕಾರಿಗಳ ಒಂದು ಮಧ್ಯಸ್ಥಿತಿಯಲ್ಲಿ ಆದಂತಹ ಒಂದು ಸಭೆ ಈಗ ಸಫಲ ಆಗಿದೆ. ಒಪ್ಕೊಂಡಿದ್ದಾರೆ. ರೈತರು ಸುಮ್ಮನಾಗಿದೆ. ಪ್ರತಿ ಟನ್ಗೆ 3,300 ರೂಪಾಯಿ ಸಕ್ಕರೆ ಕಾರ್ಖಾನೆಗಳು ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಬಾಕಿ ಹಣ ಪಾವತಿ ಮಾಡ್ತೀವಿ ಅಂತ 4 ಕಾರ್ಖಾನೆಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು. ಈ ವಿಚಾರ ಪ್ರತಿಭಟನೆ ಏನು ಬೆಂಕಿ ಹಚ್ಚಿತ್ತು, ಭಾರಿ ನಷ್ಟ ಆಗಿತ್ತು. ಹತ್ಕೊಂಡಿರೋದು ಸಮೀರವಾಡಿ ಕಾರ್ಖಾನೆಯಲ್ಲಿ ನಡೆದಂತಹ ಒಂದು ಬೆಂಕಿ ಅವಘಡ ಏನಿದೆ ನಿಜಕ್ಕೂ ಕೂಡ ಸಾಕಷ್ಟು ನಷ್ಟವನ್ನು ತಂದಿದೆ. 1033 ಟನ್ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಇದರಲ್ಲಿ ಅವಘಡದಲ್ಲಿ 96 ಟ್ರ್ಯಾಕ್ಟರ್ನಲ್ಲಿ ಲೋಡ್ ಆಗಿದ್ದಂತಹ ಕಬ್ಬು ಬೆಂಕಿಗೆ ಆಹುತಿಯಾಗಿರುವಂಥದ್ದು. ನಷ್ಟವಾದ ಒಂದು ಕಬ್ಬಿನ ಮೌಲ್ಯ ಎಷ್ಟು ಅಂದರೆ 34,08,900 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 42 ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ. ಈ ಒಂದು ಘಟನೆಯಲ್ಲಿ ಅಲ್ಲಿ 12 ಟ್ರ್ಯಾಕ್ಟರ್ ಇಂಜಿನ್ಗಳು, ಇದರಲ್ಲಿ ಇಂಜಿನು, 1 ಟ್ರ್ಯಾಕ್ಟರು, 8 ಬೈಕು, 3 ಟ್ಯಾಂಕರ್ಗಳು, ಏನೇನು ನಷ್ಟ ಆಗಿದೆ ಅಂತ ಇದರಲ್ಲಿ ಒಂದು ಪೊಲೀಸ್ ಬಸ್ಸು, 17 ಟ್ರ್ಯಾಕ್ಟರ್ ಟ್ರೇಲರ್ ಏನಿದೆ ಟ್ರಾಲಿಗಳು ಅವು ಎಲ್ಲ ಕೂಡ ನಾಶ ಆಗಿದೆ. ಒಟ್ಟು 30 ಲಕ್ಷ ರೂಪಾಯಿ ಹಾನಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ರೈತರಿಗೆ ನಷ್ಟದ ಮೊತ್ತವನ್ನು ಕೂಡ ಕೊಡೋಕೆ ಮುಂದಾಗಿದ್ದಾವೆ ಕಾರ್ಖಾನೆಗಳು. ಜಮಖಂಡಿ ಉಪ ವಿಭಾಗಾಧಿಕಾರಿಯಾಗಿರುವಂತಹ ಶ್ವೇತಾ ಬಿಡಿಕರ್ ಅವರು ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಮುಧೋಳದಲ್ಲಿ ಆದಂತಹ ಒಂದು ರೈತರ ದೊಡ್ಡ ಹೋರಾಟ, ಕಬ್ಬು ಬೆಳೆಗಾರ ರೈತರ ದೊಡ್ಡ ಹೋರಾಟ ಏನಿದೆ ಒಂದು ರೀತಿಯಲ್ಲಿ ವಿಕೋಪಕ್ಕೆ ತಿರುಗಿತ್ತು. ಅಲ್ಲಿ ತಾವು ಬೆಳೆದಂತಹ ಕಬ್ಬುಗಳಿಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಮಗೆ ಸರಿಯಾದ ರೀತಿಯಲ್ಲಿ ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆ ಬೇಕು. ಸರ್ಕಾರ ನಿಗದಿ ಮಾಡಿದ್ರು, ಘೋಷಣೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ನಮಗೆ ಮೋಸ ಆಗ್ತಾ ಇದೆ ಕೆಲವೊಂದು ವಿಚಾರದಲ್ಲಿ ಅಂತ ಹೇಳಿ ಕಬ್ಬು ಬೆಳೆಗಾರರು ಪಟ್ಟನ್ನು ಹಿಡಿದುಕೊಂಡು ಹೋರಾಟವನ್ನು ಮಾಡಿದ್ರು, ಬೆಂಕಿಯನ್ನು ಹಚ್ಚಿದ್ರು. ಸುಮಾರು ಸಾವಿರಾರು ಮಟ್ಟದಲ್ಲಿ ಟನ್ನು ನಾಶ ಆಯಿತು. ಸಾವಿರಾರು ಟನ್ ಮಟ್ಟದ ಏನು ಕಬ್ಬು ಇದೆ ಅದು ನಾಶ ಆಯಿತು. ರೈತರಿಗೆ ಅದರಿಂದ ತುಂಬ ನಷ್ಟ ಆಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಮತ್ತು ಈ ಒಂದು ಘಟನೆಯಲ್ಲಿ ಅನೇಕ ವಾಹನಗಳು ಸುಟ್ಟೋಗಿದೆ, ಅದರಿಂದಲೂ ಕೂಡ ನಷ್ಟ ಆಗಿದೆ. ಹೀಗಾಗಿ ಇದರೆಲ್ಲ ಒಂದು ನಷ್ಟವನ್ನು ಭರಿಸೋಕೆ ಈಗ ಕಾರ್ಖಾನೆಗಳು ಮುಂದಾಗಿವೆ. ಸರ್ಕಾರ ಮತ್ತು ಏನು ಅಲ್ಲಿನ ಜಿಲ್ಲಾಡಳಿತ ಏನು ಒಂದು ಸಂಧಾನವನ್ನು ಮಾಡುವ ಒಂದು ಸಭೆಯನ್ನು ಮಾಡಿದ್ರು, ಅದು ಸಫಲವಾಗಿದೆ. ರೈತರು ಒಪ್ಕೊಂಡಿದ್ದಾರೆ, ಈ ಕಡೆ ಕಾರ್ಖಾನೆಯ ಮಾಲೀಕರು ಕೂಡ ಒಪ್ಕೊಂಡಿದ್ದಾರೆ. ಏನು ಸರ್ಕಾರ ಹೇಳಿದಂತಹ ಒಂದು ನಾವು ಬೆಲೆಯನ್ನು ಕೊಡ್ತೀವಿ, ಅದರ ಜೊತೆಗೆ ರೈತರಿಗೆ ಈಗೇನು ನಷ್ಟ ಆಗಿದೆ ಆ ನಷ್ಟವನ್ನು ಕೂಡ ತುಂಬಿಕೊಡ್ತೀವಿ ಅಂತ ಹೇಳಿ ಕಾರ್ಖಾನೆಗಳು ಒಪ್ಕೊಂಡಿದೆ, ಮಾಲೀಕರು ಒಪ್ಕೊಂಡಿದ್ದಾರೆ. ಶಿವಾನಂದ ಪಾಟೀಲ್ ಅವರು ಸಾಕಷ್ಟು ಹರಸಾಹಸ ಪಡ್ತಿದ್ರು. ಈ ಒಂದು ವಿಚಾರದಲ್ಲಿ ಪದೇ ಪದೇ ಹೋಗಿ ಮಾತನಾಡಿ ಸಂಧಾನ ಮಾಡುವಂಥ ಕೆಲಸ ಮಾಡ್ತಿದ್ರು. ಅದಾಗಿಲ್ಲ, ಆಮೇಲೆ ಆಯಿತು, ಈಗ ಕೂಡ ಆಗಿದೆ. ಈಗ ಕೊನೆಯದಾಗಿ ರೈತರ ಹೋರಾಟ ಮುಕ್ತಾಯವಾಗಿದೆ, ಅಂತ್ಯವಾಗಿದೆ ಈ ಒಂದು ವಿಚಾರದಲ್ಲಿ. ಹೀಗಾಗಿ ಅವರಿಗೆ ಏನು ನಷ್ಟ ಆಗಿದೆ ಎಲ್ಲವನ್ನು ಕೂಡ ತುಂಬಿಕೊಡ್ತೀವಿ. ಅದರ ಜೊತೆಗೆ ಕಬ್ಬಿನ ಬೆಲೆ ಏನಿದೆ ಸರ್ಕಾರ ಹೇಳಿದಂತಹ ಒಂದು ಬೆಲೆಯನ್ನೇ ನಾವು ಕೊಡ್ತೀವಿ, ರೈತರು ಯಾರು ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಘಟನೆಯಲ್ಲಿ 1033 ಟನ್ ಕಬ್ಬು ನಷ್ಟ ಆಗಿತ್ತು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಏನು ಸಾಕಷ್ಟು ವಾಹನಗಳು ಬೆಂಕಿಗೆ ಆಹುತಿಯಾಗಿದ್ವಲ್ಲ ಅವಕ್ಕೂ ಕೂಡ ನಾವು ಕೊಡುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ದುಡ್ಡನ್ನು ಕೊಡ್ತೀವಿ, ಕಟ್ಕೊಡ್ತೀವಿ, ಚಿಂತೆ ಮಾಡಬೇಡಿ. 30 ಲಕ್ಷಕ್ಕೂ ಹೆಚ್ಚು ಒಂದು ಮೌಲ್ಯದ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗಿದೆ. ಮತ್ತು ಏನು ಕಬ್ಬು ಸುಟ್ಟೋಗಿತ್ತಲ್ಲ ಅದು ಕೂಡ ಸಾಕಷ್ಟು ಲಕ್ಷಾಂತರ ರೂಪಾಯಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಹೀಗಾಗಿ ಈ ಎಲ್ಲದಕ್ಕೂ ಕೂಡ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಸಕ್ಕರೆ ಕಾರ್ಖಾನೆಗಳು ಹೇಳ್ತಾವೆ, ಒಪ್ಕೊಂಡಿವೆ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.